ವಿಶ್ವವಿಖ್ಯಾತ ಐತಿಹಾಸಿಕ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ 2025ರ ಜಾತ್ರಾ ಮಹೋತ್ಸವದ ದಿವ್ಯ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಬೇಲೂರು ನಗರದಲ್ಲಿ ಕಳೆದ 10 ದಿನಗಳಿಂದ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಗುರುವಾರ 10:30ರಿಂದ 11 ಗಂಟೆಯ ಮಿಥುನ ಲಗ್ನ ಶುಭ ಆರಂಭದಲ್ಲಿ ಸಲವಾಮೃತಗಳಿಗೆಯಲ್ಲಿ ಐತಿಹಾಸಿಕ ಬ್ರಹ್ಮರಥೋತ್ಸವ ಗಳಿಗೆ ತೇರು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ಶ್ರೀ ಚೆನ್ನಕೇಶವ ಸ್ವಾಮಿಯ ಗಳಿಗೆ ತೇರನ್ನ ಕಣ್ತುಂಬಿಕೊಂಡರು. ಇನ್ನು ಶ್ರೀ ಚೆನ್ನಕೇಶವ ಸ್ವಾಮಿಯನ್ನ ಪುಷ್ಪಾಲಂಕಾರಗಳಿಂದ ಶೃಂಗರಿಸಿ ನಂತರ ವಿಧಿವಿಧಾನಗಳ ಜೊತೆ ಪೂಜೆ ನೆರವೇರಿಸಿ ರಾಜಗೋಪುರದ ಮಹಾದ್ವಾರದಿಂದ ಶ್ರೀ ಚೆನ್ನಕೇಶವ ಸ್ವಾಮಿಯನ್ನ ಪುಷ್ಪಾಲಂಕಾರಗಳಿಂದ ಶೃಂಗರಿಸಿದ ಭವ್ಯ ರಥದಲ್ಲಿ ಪ್ರತಿಷ್ಠಾಪಿಸಿ ನಾಡಿನಲ್ಲಿ ಮಳೆ ಬೆಳೆ, ನಾಡಿನ ಜನತೆಗೆ ಆರೋಗ್ಯ, ಶಾಂತಿ, ನೆಮ್ಮದಿ ವೃದ್ಧಿಸಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಂಪ್ರದಾಯದಂತೆ ನಾಡಗೌಡರು ಕಹಳೆವಾದ್ಯ, ಡೊಳ್ಳು ಕುಣಿತ, ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಆಗಮಿಸಿ ಶ್ರೀ ಚೆನ್ನಕೇಶವ ಸ್ವಾಮಿಗೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಜಾತ್ರಾ ಮಹೋತ್ಸವಕ್ಕೆ ಪೊಲೀಸ್ ಇಲಾಖೆಯಿಂದ ಸುಮಾರು 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಿ ಜಾತ್ರೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ಷ್ಮ ಕ್ಷಣಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಪೊಲೀಸ್ ಸರ್ಪಗಾವಲಿನಲ್ಲಿ ಹೆಚ್ಚಿನ ಭದ್ರತೆ ನೀಡಲಾಗಿತ್ತು. ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯಿಂದ ಭಕ್ತರಿಗಾಗಿ ವಿಶೇಷ ಬಸ್ ವ್ಯವಸ್ಥೆ, ಪುರಸಭೆಯಿಂದ ಕುಡಿಯುವ ನೀರು, ಕಸದ ತೊಟ್ಟಿ, ಭಕ್ತರಿಗೆ ಅರಿಕೆ ಮುಡಿ ತೀರಿಸಿದ ನಂತರ ಸ್ನಾನಕ್ಕೆ ಸ್ನಾನದ ಕೊಠಡಿ, ಮೊಬೈಲ್ ಶೌಚಾಲಯ, ಸ್ವಚ್ಛತೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಅನ್ನಪ್ರಸಾದ ವಿನಿಯೋಗ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಪುರಸಭೆಯಿಂದ ಈ ಬಾರಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ, ಮಾಜಿ ಸಚಿವ ರೇವಣ್ಣ, ಹಾಸನ ಆಡಳಿತಾಧಿಕಾರಿ ಶಾಂತಲಾ, ತಾಲೂಕು ದಂಡಾಧಿಕಾರಿ ಎಂ ಮಮತಾ, ಪುರಸಭೆ ಅಧ್ಯಕ್ಷ ಆರ್ ಅಶೋಕ್, ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ವೃತ್ತ ನಿರೀಕ್ಷಕ ರೇವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಇವತ್ತು ಚೆನ್ನಕೇಶವನ ಜಾತ್ರೆದು ಮುಖ್ಯ ದಿನ ಅಂದರೆ ತಪ್ಪಾಗಲಾರದು. 10-11ಕ್ಕೆ ಚೆನ್ನಕೇಶ್ವರ ಜಾತ್ರೆ ಪಿನೇಕಲ್ಗೆ ರೀಚ್ ಆಗುತ್ತೆ. ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಇವತ್ತು ನಾಳೆ ಇಲ್ಲಿ ಸೇರ್ತಾರೆ. ಜಾತ್ರೆ ಸುರಕ್ಷಿತವಾಗಿ ನಡೆಯೋದಕ್ಕೆ, ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸೇರಿ, ರೆವಿನ್ಯೂ ಇರ್ಬೋದು, ಪೊಲೀಸ್ ಇರ್ಬೋದು, PWD ಇರ್ಬೋದು, ಮತ್ತು ನಮ್ಮ ಚೆಸ್ಕಾಮ್ ಇರ್ಬೋದು, ಎಲ್ಲರೂ, ಮೈನರ್ ಇರಿಗೇಷನ್, ಎವ್ರಿಬಡಿ, ಆ್ಯಂಡ್ ಮುಖ್ಯವಾಗಿ ನಮ್ಮ TMC ಅವರು, ಅರ್ಬನ್ ಡೆವಲಪ್ಮೆಂಟ್ ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಏನಾದರೂ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ನಾವು ಈ ಜಾತ್ರೆನ ನಡೆಸಿದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಕೋಆಪರೇಷನ್ ಆಫ್ ದ ಹೋಲ್ ಟೀಮ್ and specially ನಮ್ಮ MLA ಸಾಹೇಬ್, ಬೇಲೂರು MLA ಸಾಹೇಬರು, he has been with us every الرحمن علم القرآن خلق الإنسان علمه البيان الشمس والقمر بحسبان والنجم والشجر يسجدان والسماء فوق الميزان ألا تطغوا في الميزان وأقيموا الوزن بالقسط ولا تخسروا الميزان والأرض وضعها للأنام فيها فاكهة والنخل ذات الأكمام والحب ذو العصف والريحان فبآلاء ربكما تكذبان رب المشرقين ورب المغربين وبآلاء ربكما تكذبان مرج البحرين يلتقيان بينهما برزخ لا يبغيان وبآلاء ربكما تكذبان يخرج منهما اللؤلؤ والمرجان وبآلاء ربكما تكذبان وله الجوار المنشآت في البحر كالأعلام وبآلاء ربكما تكذبان كل من عليها فان